ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರ, ಹಾಗಾಗಿ ಈ ಒಂದು ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮದೇನೇ ಒಂದು ಕಷ್ಟಗಳಿದ್ರೂ ಕೂಡ ಅವರು ಒಂದು ಕಷ್ಟದಿಂದ ಪಾರಾಗಬಹುದು ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಅಂಥೇಳಿ ತಿಳಿಸ್ತೀನಿ. ತುಂಬ ಅಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾಯಿದ್ರಿ. ಮಂತ್ರವನ್ನು ಹೇಳಿಬಿಟ್ಟು ನಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗ್ತಾಯಿದೆ. ತುಂಬ ಜನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರಿಗೇ ಆದರೂ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರು ಅದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗಾನ ಉಪಯೋಗ ಆಯಿತು ಅಂತಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂಥೇಳಿ ಹೇಳ್ತೀನಿ. ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ರೆ ಅಲ್ಲಿ ಹಸು ಕೂಗ್ತಾ ಇದೆ. ಖಂಡಿತವಾಗ್ಲೂ ಇದು 100ಕ್ಕೆ 100ರಷ್ಟು ನಿಜ. ಯಾವುದೇ ಆದರೂ ಅಷ್ಟೇ, ನಾವು ಅಪನಂಬಿಕೆಯಿಂದ ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಆ ಥರದ ಜಯ ಅನ್ನೋವಂಥದ್ದು ನಮಗೆ ಸಿಗೋದಿಲ್ಲ. ಖಂಡಿತವಾಗ್ಲೂ ನಾವು ನಂಬಿಕೆಯನ್ನು ಇಡಬೇಕು. ನಂಬಿಕೆನ ಇಟ್ಟಾಗ ಮಾತ್ರ ನಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರೋವಂಥದ್ದು. ಅಮ್ಮ ಅಂತ ಹೇಳಿ ಕರೆದ್ರೇ ಸಾಕು, ತಾಯಿ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಓಡಿ ಬಂದು ನಮ್ಮ ಕಷ್ಟವನ್ನು ಪರಿಹಾರವನ್ನು ಮಾಡ್ತಾಳೆ. ತಾಯಿಯನ್ನು ಮೊದಲಿಗೆ ನಾವು ನಂಬಬೇಕು. ನಂಬದವರ ಕೈನ ಯಾವತ್ತೂ ಕೂಡ ಅಷ್ಟೇ ವರಾಹ್ಯಮ್ಮ ಕೈಯನ್ನು ಬಿಡೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ತಾಯಿ ಅಪ್ಪನೇ ಇಲ್ಲದಿರೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ. ಹಾಗಾಗಿ ಮುಂಚೆ ರಾಜ ಮಹಾರಾಜರು ಕೂಡ ತಾಯಿ ಒಂದು ಅಪ್ಪನೆಯನ್ನು ಪಡೆದುಕೊಂಡು ಹೋಗಿ ಅವರು ಯುದ್ಧಕ್ಕಾಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಕೂಡ ತಾಯಿ ವರಾಹಮ್ಮನವನ್ನ ಅಪ್ಪಣೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರಂತೆ. ಆ ಒಂದು ಶಕ್ತಿಶಾಲಿಯಾಗಿರುವಂಥ ತಾಯಿ ನಿಮಗೇನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಮನಸಾರೆ ಸ್ಮರಿಸಬೇಕು. ಭಕ್ತಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನೀವು ಮನಸ್ಸಿನಲ್ಲಿ ಒಂದು ಏನಾನ ಒಂದು ಅಂದ್ಕೊಂಡು ನೀವು ಅಪನಂಬಿಕೆಯನ್ನು ತೋರಿಸಬಾರ್ದು. ಈ ಚಿಕ್ಕ ಮಂತ್ರದಿಂದ ಏನಾಗುತ್ತೆ ಅನ್ನೋವಂಥದ್ದು, ಅಸಡ್ಡೆ ಅನ್ನೋವಂಥದ್ದು ಬೇಡ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ನಾನು ಆ ಥರ ಹೇಳ್ತೀನಿ ಅಂತಂದರೆ, ನೀವು ಆ ರೀತಿಯಾಗಿ ಅಪಹಾಸ್ಯವನ್ನು ಮಾಡಿದಾಗ ಅದರಿಂದ ನಿಮಗೆ ತೊಂದರೆಗಳು ಅನ್ನೋವಂಥದ್ದು ಉಂಟಾಗುತ್ತೆ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಯಾವಾಗಲೂ ಅಷ್ಟೇ ನಾವು ಪಾಸಿಟಿವ್ ಆಗಿ ಥಿಂಕನ್ನು ಮಾಡಬೇಕು. ತಾಯಿಯ ಪಾದದ ಬಳಿ ನಮ್ಮ ಕಷ್ಟವನ್ನು ಹಾಕಿದ್ದೀವಿ. ಯಾವುದೇ ಒಂದು ಕಷ್ಟ ಇರಬಹುದು, ನಿಮ್ಮದು ಕೋರ್ಟ್ ವ್ಯಾಜ್ಯಗಳಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಕೆಲವೊಬ್ಬರು ತಿಂಗಳು ಪೂರ್ತಿ ಲಕ್ಷಾಂತರ ರೂಪಾಯಿ ದುಡಿದ್ರೂ ಕೂಡ ಅವರಿಗೆ ತಿಂಗಳ ಕೊನೆಯಲ್ಲಿ ₹1 ಕೂಡ ಇರೋದಿಲ್ಲ. ಅವರ ಸಂಸಾರಕ್ಕೋಸ್ಕರ ಸಾಲವನ್ನು ಮಾಡ್ತಾರೆ. ಯಾಕಂತಂದರೆ ನಾನು ಕಣ್ಣಾರೆನೇ ನೋಡಿದ್ದೀನಿ. ತಿಂಗಳಿಗೆ ಲಕ್ಷ ಸಂಬಳ ತೆಗೆದುಕೊಂಡ್ರೂ ಕೂಡ ಅವರಿಗೆ ನೆಮ್ಮದಿ ಇರೋದಿಲ್ಲ, ಮನಸ್ಸಿಗೆ ಶಾಂತಿ ಅನ್ನೋದಿರೋದಿಲ್ಲ. ಅವರ ಮನೆಯಲ್ಲಿ ಕಲಹಗಳು, ಸಣ್ಣ ಪುಟ್ಟದಕ್ಕೆ ದೊಡ್ಡ ಜಗಳಗಳಾಗ್ತಾ ಇರುತ್ತೆ. ಹಾಗಾಗಿ ಮನಸಾರೆ ನೀವು ಸ್ಮರಣೆಯನ್ನು ಮಾಡಿ. ಯಾವುದೋ ಒಂದು ದೋಷಕ್ಕೆ ನಾವು ತುತ್ತಾಗಿರ್ತೀವಿ, ಆದರೆ ನಮಗದು ಯಾವ ದೋಷಕ್ಕೆ ನಾವು ತುತ್ತಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳಗಳಾಗಿ ಅದೇ ದೊಡ್ಡದಾಗ್ಬಿಟ್ಟು ರಾಮಾಯಣ ರಂಪಾಟ ಎಲ್ಲ ಆಗೋವಂಥದ್ದು ಇರುತ್ತೆ. ಅದು ಹಾಗಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ನೀವು ಕಳ್ಕೊಳೋದು ಏನಿದೆ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ನೀವು ಮೊದಲಿಗೆ ತಾಯಿಯನ್ನು ಮನಸಾರೆ ಸ್ಮರಣೆಯನ್ನು ಮಾಡಿ ತಾಯಿಯ ಏನೇ ಒಂದು ನಿಮ್ಮದು ಕಷ್ಟ ಇರ್ಬೋದು ಇವತ್ತಿನ ದಿವಸ, ಇಲ್ಲಪ್ಪ ನಮ್ಮ ಕೈಯಲ್ಲಿ ತಿಂಗಳು ಕೊನೆಯಲ್ಲಿ ತಿಂಗಳು 1ನೇ ತಾರೀಕಿಗೆ ನಾವು ₹1,00,000 ದುಡಿದ್ವಿ ಅಂತಂದರೆ ತಿಂಗಳು 30ನೇ ತಾರೀಕು 31ನೇ ತಾರೀಕಿಗೆ ನಮ್ಮ ಜೇಬ್ ಫುಲ್ ಖಾಲಿ ಆಗಿಬಿಟ್ಟು 10,000 20,000 ಸಾಲ ಮಾಡೋ ಮಟ್ಟಕ್ಕೆ ಕೂಡ ಬಂದಿರ್ತಾರೆ. ಗೊತ್ತಿಲ್ದಿರೋನೋ ಏನು ಅವರಿಗೆ ಸಾಲದ ಸುಳಿಗೆ ಸಿಕ್ಕಾಕೊಂಡು ಬಿಡ್ತಾರೆ. ಹಾಗಾಗಿ ಅವರು ಎಷ್ಟೇ ದುಡಿದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರೋದಕ್ಕಾಗೋದಿಲ್ಲ. ಏನೇ ಮಾಡಿದ್ರೂ ಕೂಡ ಎಷ್ಟೋ ದುಡ್ಡನ್ನು ಸೇರಿಸಿಕೊಂಡಿರ್ತಾರೆ ಒಂದು ಪ್ರಾಪರ್ಟಿ ತೆಗೆದುಕೊಳ್ಬೇಕಂತೇಳಿ. ಪ್ರಾಪರ್ಟಿ ಕೂಡ ಅವ್ರ ಕೈಯಲ್ಲಿ ತೆಗೆದುಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ಯಾಕಂತಂದರೆ ಒಂದೊಂದು ದೋಷಗಳನ್ನುವಂಥದ್ದು ಉಂಟಾಗಿರುತ್ತೆ. ಹಾಗಾಗಿ ತಾಯಿ ನಮಗೆ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೂಡ ಭೂಮಿಯ ಅಡಿಯಲ್ಲಿದ್ರೂ ಕೂಡ ಅಗದು ತೆಗೆದು ಆ ಒಂದು ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತಾಳೆ ಅಂತೇಳಿ ಹೇಳ್ತೀನಿ. ನೀವು ತಾಯಿಯನ್ನು ಮನಸಾರೆ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಫಲ ಅನ್ನೋವಂಥದ್ದು ಖಂಡಿತವಾಗ್ಲೂ ಸಿಗೋವಂಥದ್ದು. ಈ ಆಷಾಢ ಮಾಸದ 3ನೇ ಶುಕ್ರವಾರ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಇದು ಅಂತ ಹೇಳ್ತೀನಿ, ಶುಕ್ರವಾರ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಶ್ರೀ ಶ್ರೀ ಆದಿಶಕ್ತಿ ವರಾಹಿ ನಮಃ. ಶ್ರೀ ಶ್ರೀ ಆದಿಶಕ್ತಿ ವರಾಹ ನಮಃ.
ಶ್ರೀ ಶ್ರೀ ಆದಿಶಕ್ತಿ ವಾರಾಹಿ ನಮಃ. ಈ ಒಂದು ಮಂತ್ರ ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ, ಆದರೆ ಇದರ ಪವರ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ದೊಡ್ಡದಾಗಿರುವಂಥದ್ದು. ಈ ಒಂದು ಏನೇ ಒಂದು ನಿಮ್ಮದು ಸಂಕಷ್ಟ ಇದ್ರೂ ಕೂಡ ಭೂಮಿ ತೆಗೆದುಕೊಳ್ಳೋದಾಗಿರಬಹುದು, ಮತ್ತು ಇದು ತುಂಬ ಅಂದರೆ ತುಂಬ ದುಡ್ಡಿಗೆ ರಿಲೇಟೆಡ್ ಆಗುತ್ತೆ. ಯಾರೆಲ್ಲ ತಿಂಗಳ ಪೂರ್ತಿ ದುಡಿಮೆಯನ್ನು ಮಾಡ್ತೀರೋ ಅವ್ರ ಕೈಯಲ್ಲಿ ತಿಂಗಳ ಕೊನೆಯಲ್ಲಿ ಸಾಲ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಮತ್ತು ಈ ದುಡಿಮೆ ತಿಂಗಳು ಪೂರ ದುಡಿದಿರೋದೆಲ್ಲ ಸಾಲಕ್ಕೆ ಸರಿ ಹೋಗಿಬಿಡ್ತಾ ಇರುತ್ತೆ. 10 ರೂಪಾಯಿ ಕೂಡ ನಮಗೆ ಉಳಿತಾಯ ಅನ್ನೋದು ಆಗ್ತಾ ಇರಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ನೀವು ಯಾರೆಲ್ಲ ಒಂದು ಭೂಮಿಯ ಖರೀದಿಯನ್ನು ಮಾಡ್ಕೊಳ್ಬೇಕಂತ ಇದ್ದೀರೋ ಅವರೂ ಸಹ ಅಷ್ಟೇ ತಾಯಿಯನ್ನು ಮನಸಾರೆ ಸ್ಮರಿಸಿ ತಾಯಿಯ ಭೂಮಿ ದೇವತೆ ಅಂತಲೇ ಹೇಳಬಹುದು. ಆದರೆ ನಿಯಮ ಒಂದಿದೆ, ಯಾರೂ ಕೂಡ ಮಾಂಸಾಹಾರವನ್ನು ಸೇವಿಸಿ ಈ ಮಂತ್ರವನ್ನು ಹೇಳೋ ಹಾಗಿಲ್ಲ. ಹೆಣ್ಮಕ್ಳು 5 ದಿನ ಮುಟ್ಟಿನ ಸಂದರ್ಭದಲ್ಲಿ ಹೇಳೋ ಹಾಗಿಲ್ಲ. ಇನ್ನು ಯಾವಾಗ ಬೇಕಾದರೂ ಹೇಳ್ಕೊಳ್ಬಹುದು, ಆದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಬಹುದು. ನಿಮ್ಮ ಹಾಸಿಗೆನಲ್ಲೇ ಕೂತ್ಕೊಂಡು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ. ಮಂತ್ರವನ್ನು ನೀವು 11 ಬಾರಿ ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ. ನಮಗೆ ಸಮಯ ಇಲ್ಲ ಅಂದರೆ 11 ಬಾರಿ 3 ಬಾರಿ ಹೇಳ್ಕೊಂಡು ಕೂಡ ಸಾಕಾಗುತ್ತೆ. ನಿಮ್ಗೆ ಏನಾನ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.